ಧರ್ಮ ಮಾಡಿದೆ ಎಂದು ಯಮನಿನ್ನ ಬಿಡುವುದಿಲ್ಲ. ಕೂಡಿಟ್ಟು ಹಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ. ನನ್ನವಳೆಂದು ಕೈ ಹಿಡಿದು ಕರೆತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ. ಪಟ್ಟೆ ಪೀತಾಂಬರ ವಸ್ತ್ರಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟವಲ್ಲ. ಜೀವ ನೀನೋಗುವಾಗ ನಿನ್ನವರ ಕಣ್ಣೀರೊಂದೇ ನೀ ಕಾಡಬೇಕಲ್ಲ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿದೆ ಪ್ರತಿ ಕ್ಷಣ ನೋಡ್ತೀವಿ. ಹುಟ್ಟು ಸಾವು ನೋಡ್ತಾನೆ ಇದು ಜಗತ್ತಲ್ಲಿ. ಒಂದು ದಿವಸಕ್ಕೆ ಅದೆಷ್ಟು ಜನ ಹುಡ್ತಾರೋ, ಒಂದಿನಕ್ಕೆ ಅದೆಷ್ಟು ಜನ ಸಾಯ್ತಾರೋ. ಆ ಸತ್ಯ ಗೊತ್ತು ನಮಗೆ. ಒತ್ಕೊಂಡಾಗೇನು ಹೋಗ್ಲಿಲ್ಲ, ಬಂದಾಗೇನು ತರಲಿಲ್ಲ. ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ. ಹೋಗೋತು 3 ಎಕರೆ ಗದ್ದೆ ತೆಗೆದು ಬಿಡ್ಬೇಕು, ನಾ ಸಾಯತ್ತಿಗೆ 4 ಮನೆ ಕಟ್ಬಿಡ್ಬೇಕು, ನನ್ನ ಮಕ್ಕಳು ಹೆಂಡ್ತಿ ಭಾಳ ಸೇಫ್ಟಿ ಆಗಿದ್ಬಿಡು. ಏನು ಸೇಫ್ಟಿ ಮಾಡಿಯಪ್ಪ, ಏನು ಸೇಫ್ಟಿ ಮಾಡ್ತಿ? ಬರಬಾರ್ದು ಕಾಯಿಲೆ ಬಂದರೆ ಅದೇ ಜಮೀನು ಮಾರಿ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಮಗ ಕೆಟ್ಟವನಾದರೆ ತಿಥಿ ಆದ 1 ತಿಂಗಳಿಗೆ 3 ಸಲ ಅಗ್ರಿಮೆಂಟ್ ಮಾಡಿ ಮಡಗ್ತಾನೆ. ನೀನೇನು ಸೇಫ್ಟಿ ಮಾಡೋದು ಅವ್ರನ್ನ? ನಾನು ಎಲ್ಲರನ್ನೂ ಸುಭದ್ರವಾಗಿ ಇಟ್ಬಿಡ್ತೀನಿ. ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳಗೆ ಮಡಿಕ ಕೂತಿದ್ನಂತೆ ಆಂಜನೇಯ. ನಾನು ರಕ್ಷಣೆ ಮಾಡ್ಬಿಡ್ತೀನಿ ರಾಮನ್ನ ಅಂತ. ಅವನ ಮಹಿರಾವಣ ಬಂದು ನೆಲದೆಲ್ಲ ಕೊರ್ಕೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವರ. ಹಂಗೆ ನಮ್ಮ ಜೀವನ. ನಾವ್ಯಾರನ್ನೂ ಕೂಡ ಸೇಫ್ಟಿ ಮಾಡಿ ಇಟ್ಬಿಟ್ರೆ, ನಾನು ಆಸ್ತಿ ಮಾಡಿ ಇಟ್ಬಿಟ್ರಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ದೇಹ, ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯ ಪ್ರಾಣಿ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ, ಬಟ್ಟೆ ಕಾಣದೋ. ನೋಡಿ, ವೆಂಕಟೇಶಣ್ಣ ಕೂಡಿಟ್ರು ಹಣ ಅಂತ 5,000 ಕೈ ಕೊಟ್ಟು ಕಳಿಸಿವ. ವಸ್ತೊಂದು ಬಟ್ಟೆ ಉಡ್ಸ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಕಳಿಸಿರೋದು ನಾವು. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ. 1 ಗ್ರಾಮ್ ಚಿನ್ನ ಬಿಡೋದಿಲ್ಲ ದೇಹದ ಮೇಲೆ. ನಮ್ಮ ಸ್ನೇಹಿತ ಹೆಂಡತಿ ತುರೋಗ್ಬಿಟ್ಟಿದ್ಲು ಮೊನ್ನೆ. ಹೋಗಿದ್ದೆ, ಅಳ್ತಾವನ್, ಬಾಪ ಉಮೇಶ್ ಬಾರೋ, ನೋಡಪ್ಪ ನನ್ನ ಮನೆ ಹಿಂಗೆ ಆಗೋಯ್ತಲ್ಲೋ, ನನ್ನ ಮನೆ ಮಹಾಲಕ್ಷ್ಮಿ ಹೆಂಗೆ ಹೊಂಟೋದ್ಲು ನೋಡೋ, ಹೆಂಗೆ ಮನ್ಗವಳು ನೋಡೋ. ಬಡತನ ಕಿತ್ಕ ತಿಂತಿದ್ಕನೋ, ಮದುವೆ ಮಾಡ್ಕೊ ಬಂದ್ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು. ಅವಳು ಮದುವೆ ಮಾಡ್ಕೊಂಡ್ಮೇಲೆ 4 ಎಕರೆ ಗದ್ದೆ ತಗೊಂಡೆ, 3 ಮನೆ ಕಟ್ತೆ, 3 ಮಕ್ಳು ಮದುವೆ ಮಾಡಿದೆ, 1.5 kg ಚಿನ್ನ ಮಾಡಿಸ್ತೆ, 5 kg ಬೆಳ್ಳಿ ಮಾಡಿಸ್ತೆ, 3 ಕಾರ್ ತಂದೆ.
ಚೇರ್ಮನ್ ಎಲ್ಲ ಆದ್ನಲ್ಲೋ. ಅವಳೇ ಹೊಂಟೋದ್ಮೇಲೆ ಮನೆ ಯಾಕೆ, ಮಠವೇ ಯಾಕೆ, ಆಸ್ತಿ ಯಾಕೆ, ಒಡವೆ ಯಾಕೆ, ವಸ್ತ್ರವೇ ಯಾಕೆ, ಥೂ ನಂದೊಂದು ಜನ್ಮ. ಅಲ್ಲೊಂದು ಹುಡುಗ ನಿಂತಿದ್ದ. ನಟರಾಜ ಬಾಯ್ಲಿ ಅಂದ. ಏನಣ್ಣ ಅಂದ. ಇದು ಆ ಮೂಗ್ಬಟ್ಟು ಬಿಚ್ಕೊಬಿಟ್ರಪ್ಪ, ಬೆಂಕಿಗೆ ಹಾಕಿಬಿಟ್ಟರು ಅಂತ. ಮನೆ ಮಠ ಏನು ಬೇಡವಂತೆ, 3 ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಕೂತ್ಗೆ ಮ್ಯಾಕೆ ನಮ್ಮ ಜೀವನ. ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂಧುಗಳೇ, 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರರ, 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರರ, ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ, ಸುಳ್ಳು ನ್ಯಾಯ ಮಾಡುವರೋ, ಬಿದ್ದ ಬೆಳಸು ತನ್ನದ್ದೆಂಬೋ ವ್ಯರ್ಥ ಚಿಂತೆ ಮಾಡಿ ಬರಿದೆ, ಬಿದ್ದ ಬೆಳಸು ತನ್ನದ್ದೆಂಬೋ ವ್ಯರ್ಥ ಚಿಂತೆ ಮಾಡಿ ಬರಿದೆ, ಸತ್ತು ಹೋದ ಮೇಲೆ ಅರ್ಥ ಯಾರಿಗಾವುದೋ, ಯಾರಿಗಾವುದೋ. ಕಟ್ಬಿಟ್ರೆ ಆಗ್ಲಿಲ್ಲ, ಆ ಸಂತೋಷ ನೋಡಕ್ಕೆ ಬಿಡ್ಬೇಕಲ್ಲ ದೇವರು. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ರೇಚಂಬಳ್ಳಿ ಎನ್ನುವುದು ಒಂದು ಗ್ರಾಮ. ಅಲ್ಲಿ ನಂಜುಂಡಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು. ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ. 6 ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು, ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ, ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸ್ಬೇಕು ಅಂತ ನಂಜುಂಡಸ್ವಾಮಿ ಅಂತ ಅವ್ರ ಹೆಸರು, ರೇಚಂಬಳ್ಳಿ ಗ್ರಾಮ. ಆಯ್ತು ಸರ್ ಅಂದೆ. ತಿಂಗಳಿಗೆ 3 ಸಲ ಫೋನ್ ಮಾಡಿದ್ರು, ಚೆನ್ನಾಗಿ ಆಡ್ಬೇಕು ಸ್ವಾಮಿ, ಚೆನ್ನಾಗಿ ಆಡಬೇಕು, ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ, ನಮ್ಮೆಲ್ಲ ಜನಗಳ ಸಂತೋಷ ಪಡಬೇಕು, ಕನಕದಾಸರ ಪದ ಆಡಬೇಕು, ರಾಯಣ್ಣನ ಪದ ಆಡಬೇಕು, ಮಾದೇಶ್ವರನ ಪದ ಆಡಬೇಕು, ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು. ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ, ಭಾಳ ಸಂತೋಷ ಅವ್ರಿಗೆ. ನಾಳೆ ಉದ್ಘಾಟನೆ ಬೆಳಗ್ಗೆ, ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ. ಎಲ್ಲ ಊಟ ಮಾಡಿಸಿದ್ರು. ನಿಮ್ಗೇನು ಬೇಕು ಸ್ವಾಮಿ, ಸಮಯ ಕಮ್ಮಿ ನನಗೆ, ನಾನು ರಾತ್ರಿ ಎಲ್ಲ ಆಡೋದಿಲ್ಲ ಸ್ವಾಮಿ, ಒಂದು 3 ಗಂಟೆ ಟೈಮ್ ಆಡ್ತೀನಿ ಅಂದರೆ, 1 ಗಂಟೆ ಆಡಪ್ಪ ನೀನು, 1 ಗಂಟೆ ಆಡು ಸಾಕು, ನಮ್ಗೆ ಆಡ್ಬೇಕಷ್ಟೇ. ಎಲ್ಲ ರೆಡಿ ಮಾಡ್ದೋ, ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ, ಒಂದು ಪ್ರಾರ್ಥನೆ ಆಡಿದೆ. ಸ್ಟೇಜ್ ಮೇಲೆ ಬಂದು ಹೂನಾರ ಹಾಕ್ಬಿಟ್ಟು ಕೆಳಕ್ಕೆ ಹೋಗಿ ಕೂತ್ಕೊಂಡವ್ರು ಮ್ಯಾಗೆ ಕೇಳಲೇ ಇಲ್ಲ. ನಾಲ್ಗೆ ಕಚ್ಚಿದ್ರು, ನೊದ್ಲೆ ಸುರಿಯಿತು, ನಿಲ್ಸಪ್ಪ ಅಂದರು. ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ, ಅಲ್ಲಿಂದ ಫೋನ್ ಮಾಡಿದ್ರು ಸತ್ತೇ ಹೋದ್ರು ಅಂತ. ಎಷ್ಟು ಚಂದ ಕಟ್ಟಡ ಕಟ್ಸಿ, ಎಷ್ಟು ಮಹದ್ವಾರ ಕಟ್ಸಿ, ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನೋಡಕ್ ಬಿಡ್ಲಿಲ್ಲಲ್ರಿ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತಾ ನಾವು ಈ ಜೀವನ. ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ. ಬೆಳಿ ಯೋಗ್ಯತೆ ಇದೆ, ಅನುಭವಿಸು, ತಿನ್ನು ಯೋಗ್ಯತೆ ನನಗೆ ಕೊಟ್ಟವನ. 10 ಎಕರೆ ತುಂಬ ಭತ್ತ ಬೆಳೆದ್ಬಿಟ್ರೆ ಏನ್ ಬಂತು, ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ, ಮನೆಯವ್ರು ತಿನ್ಕೋಬೇಕಿಲ್ಲ, ಮಾರ್ಬೇಕಷ್ಟೇ ತಗೊಂಡೋಗಿ ನಾವು. ಅದಕ್ಕೆ ಬಿತ್ತ ಬೆಳೆಸು ತನ್ನದೆಂಬ ವ್ಯರ್ಥ ಚಿಂತೆ ಮಾಡಿ ಬರೆದೆ, ಸತ್ತು ಹೋದ ಮೇಲೆ ಅರ್ಥ ಯಾರಿಗೆ ಯಾವುದು, ನೀನೇ ಸತ್ತೋದ್ಮೇಲೆ ಯಾರಿಗ ಅರ್ಥ ಅಂತ. 1 ಹೆಣ್ಣು ಮಣ್ಣು 3 ತನ್ನಲ್ಲಿದ್ದು ಉಣ್ಣಲಿಲ್ಲ, ಹೆಣ್ಣು 1 ಮಣ್ಣು 3 ತನ್ನಲ್ಲಿದ್ದು ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದೋ, ಬಯಸಲಾಗದೋ, ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ, ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ, ಮಣ್ಣು ಪಾಲು ಆದ ಮೇಲೆ ಯಾರಿಗಾವುದೋ, ಯಾರಿಗಾವುದೋ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹೆಣ್ಣು 1 ಮಣ್ಣು 3 ತನ್ನಲ್ಲಿದ್ದು ಉಣ್ಣಲಿಲ್ಲ. ನಾನು ಗಳಿಸಿದ್ದೆ ನಾ ತಿನ್ನೋ ಕಾಲಿಲ್ಲ, ಅಪ್ಪ ಆಗ್ಲಿಲ್ಲ, ಅವ್ವ ಆಗ್ಲಿಲ್ಲ, ತಮ್ಮ ಆಗ್ಲಿಲ್ಲ, ನಮ್ಮ ಅಣ್ಣ ನನಗಾಗ್ಲಿಲ್ಲ ಅಂದ್ರೆ ಏನಾಯ್ತದೆ? ನಾನು ಗಳಿಸಿದ್ದೇನೆ ಅನುಭವಿಸಂಗಿಲ್ವಲ್ಲ. ಅದಕ್ಕೆ ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ, ಕೂಡಿಡ್ಬೇಕು ಅಂದ್ಬಿಟ್ಟು ನೆಮ್ಮದಿಲ್ಲ ತಿನ್ಲಿಲ್ಲ. ಈ ಬಾಳ ಹಿರೀಕರು ನನ್ನ ಮಾತಂತಾರೆ, ಮೊನ್ನೆ ನ್ಯಾಯ ನಡೀತದೆ, ಮಗ ಅನ್ನ ಹಾಕ್ತಿಲ್ವಂತೆ ಅಪ್ಪ ಅವಂಗೆ ಇಟ್ಟಿಕ್ತಿಲ್ಲ ಅವನು. ಅಪ್ಪ ನ್ಯಾಯಕ್ಕೆ ಸೇರ್ಸವನ ಊರವರ ಹೇಳ್ತಾವನೆ, ನೋಡ್ರಿ ನನ್ನ ಮಗ ಹೆಂಗ್ ಮಾಡ್ತಾವ್ ನೋಡಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಚನ್ನಪಟ್ಟಣಕ್ಕೆ ಹೋದ್ರೆ 1 ಟೀ ಕುಡಿತಿರ್ಲಿಲ್ಲ, 1 ಕಾಫಿ ಕುಡಿತಿರ್ಲಿಲ್ಲ ಅಂದ. ಅವ್ರ ಯಜಮಾನ್ ಅಂದ, ಯಾರಪ್ಪ ನಿನ್ನ ಕುಡಿಬೇಡ ಅಂದಿದ್ದವರು, ಯಾರ ನಿನ್ನ ಕುಡಿಬೇಡ ಅಂದಿದ್ದವರು?
ಅವತ್ತು ನೆಮ್ಮದಿ ಇಲ್ಲ, ಇವತ್ತು ನೆಮ್ಮದಿ ಇಲ್ಲ. ನೀನು ಹಣೆ ಬರ ಏನು ಹೇಳಮ್ಮಪ್ಪ ನಾವು ಅಂದ್ರೆ ಅವನು. ಮಕ್ಕಳು ಸಾಕ್ಬೇಕು, ನೀ ಅನ್ನ ಬಿಟ್ಬಿಟ್ಟು ಸಾಕು ಅಂತ ಯಾರು ಹೇಳಿಲ್ಲ, ಟೀನೂ ಕುಡಿಬೇಡ ಅಂತ ಯಾರು ಹೇಳಿಲ್ಲ. ಅತಿರೇಕ ಆಗಬಾರ್ದು. ಆಮೇಲೆ ಅದು ಹೇಳ್ಕೊಂಡು ಪ್ರಯೋಜನ ಇಲ್ಲ. ಒಂದಿನ ಹೇಳಿದ್ರೆ ಚಂದ, 2 ದಿನ ಹೇಳಿದ್ರೆ ಚಂದ, 3ನೇ ದಿನ ಹೇಳಿದ್ರೆ ನೀನೇನು ಮನುಷ್ಯನೋ ನಾಯಿನೋ ಅಂತಾನೆ ಮಗ. ನೀನು ಬಿಟ್ಬಿಟ್ಟು ಸಾಕು ಅಂತಿದ್ನ ನಾನು ಅಂತಾನೆ. ಅದಕ್ಕೆ ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ, ಮಣ್ಣು ಪಾಲು ಆದ ಮೇಲೆ ಯಾರಿಗೆ ಆವುದು. ಕನಕದಾಸರು ಅಂದ್ರೆ ಕರುನಾಡ ಸಂತರವರು. ಕವಿ ಮಾತ್ರ ಅಲ್ಲ, ಸಂತ ಕವಿ ಅಂತ ಅವ್ರಿಗೆ ಹೆಸರು. ಕನಕನೆ ಕೆಣಕಬೇಡ, ಕೆಣಕಿ ತಿಣಕಬೇಡ, ಬರೀ ಪದ ಹೇಳಿದ್ರೆ ಆಗುವುದಿಲ್ಲ. ಆ ಪ್ರತಿ ಸಾಲನ್ನು ಅರ್ಥ ಮಾಡ್ಕೋಬೇಕಂತ ನಾವೆಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒತ್ತುಕೊಂಡು ಚಿನ್ನ ಪಿಳ್ಳ ಗೊಂಬೆಯಂತೆ ಆಡಿ ಹೋದನೆ ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಎಷ್ಟು ಅಲಂಕಾರ ನಮಗೆ. ಎತ್ತ ತಾಯಿ ಅಲಂಕಾರ ಮಾಡ್ತಾಳೆ, ಮದುವೆಲಿ ಅಲಂಕಾರ ಮಾಡ್ತಾರೆ, ನಾವು ಅಲಂಕಾರ ಮಾಡ್ಕೊಂತೀವಿ, ತಲೆ ಬಣ್ಣ ಹೊಡ್ಕೊಂತೀವಿ, ಅಲ್ಲಿ ಕಟ್ಟಿಸ್ಕೊಂತೀವಿ. ಒಂಚೂರು ಮುಖದ ಮೇಲೆ ಚುಕ್ಕಿ ಆದರೆ ಚರ್ಮ ಡಾಕ್ಟ್ರ್ ಹುಡಿಕೊಂಡು ಹೋಯ್ತೀವಿ. ಆಸ್ಪತ್ರೆಗೆ ಅಡ್ಮಿಂಟ್ ಆದಾಗ ಪೌಡ್ರು ಇಲ್ಲ, ಪ್ಯಾರೆಂಟ್ ಲವ್ಲಿ ಇಲ್ಲ, ಏನಿಲ್ಲ, ಜೀವ ಉಳ್ಕೊಂಡ್ರೆ ಸಾಕು ಅಂತ. ತಲೆ ತುಂಬ ಕೂದಲಿದ್ಬಿಟ್ರೆ ಯಾವ ಕಟಿಂಗ್ ಮಾಡ್ಸನೆ ಅಂತ ಯೋಚನೆ, ಕಿತ್ಕೊಂಡು ಹೋಗಿ ಶುರು ಆದಮೇಲೆ ಉಳಿಸ್ಕೋದಂಗೆ ಅಂತ ಯೋಚನೆ ಬಂದ್ಬಿಡ್ತದೆ. ಸರಿ, ಈ ವಾರ ನಾಲ್ಕು ಉಳ್ಕಲಿಕ್ಕನಪ್ಪ, ಸುಮಾರಾಗರ ಕಾಣ್ಮೆ ಹಸುವಾಗಿ ಹಾಕೋ ಬುಂಡೆ ಆಗೋಯ್ತಾ ಅದೆಲ್ಲ ಅಂತ. ಎಲ್ಲ ಅದೇ ಸಮಸ್ಯೆ ಈಗ. ಅಲ್ಲಕ ತಲೆ ಕೂದಲು ಉದುರೋಯ್ತಾವೆ ಅಂತ. ನೀನು ನಗ್ತಿ ಕಣಯ್ಯ, ನಮ್ಮ ಕಷ್ಟ ನಿಂಗೆ ಗೊತ್ತಾ. ತಲೆ ಕೂದಲು ಕಮ್ಮಿ ಆದವ್ರ ಸಂಕಟ ಅವ್ರಿಗೆ ಗೊತ್ತು. ಬೆಳಕರೈತ್ಲೆ ಮಕ ಎಲ್ಗಂಡು ತೊಳಿಬೇಕು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಮ್ಯಾಕ್ ಮುಂದಾಗ ಉಜ್ಕ ಒಯ್ತ್ಲೆ ಇರಬೇಕಾಯ್ತದೆ. ಅದು ಸಮಸ್ಯೆ. ಆದರೆ ಅಲ್ಲ, ಕಾಲಿಲ್ದಾರ ಪಾಪ ಕುಂಟ ಅಂದರು, ಕಣ್ಣಿಲ್ದಾರ ಕುರುಡ ಅಂದರು. ಕೂದಲಿಲ್ಲ ಅಂತ ಯಾರು ಏನು ಅನ್ನೋಂಗಿಲ್ಲ. ಅವೆಲ್ಲ ಪ್ರಕೃತಿ ಸಹಜವಾದ್ದು. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒದ್ದುಕೊಂಡು ಚಿನ್ನ ಪಿಣ್ಣ ಬೊಂಬೆಯಂತೆ ಆರಿ ಹೋದನೆ, ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಪೊರೆ ಒಡೆಯುವಂತೆ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ವಾರ್ತೆ ಕೀರ್ತಿವೆಂಬುವೆರಡು ಸತ್ತ ಮೇಲೆ ಬಂದವಯ್ಯ, ವಾರ್ತೆ ಕೀರ್ತಿವೆಂಬುವೆರಡು ಸತ್ತ ಮೇಲೆ ಬಂದವಯ್ಯ, ವಸ್ತು ಪ್ರಾಣ ನಾಯಕನೋ ಎಲ್ಲಿ ದೊರಕನೋ, ಹೆಂಗೆ ದೊರಕನೋ, ಕೃತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ನಿತ್ಯದಲ್ಲಿ ಭಜಿಸಿ ಚೂಕಿ ಆಗಿ ಬಾಳಿರೋ, ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಕನಕದಾಸರು ಮನುಷ್ಯನ ಜೀವನವನ್ನ 20 ಸಾಲೊಳಗೆ ಬರೆದಿಟ್ಟುಬಿಟ್ರು. ವಾರ್ತೆ ಕೀರ್ತಿವೆಂಬವೆರಡು ಸತ್ತ ಮೇಲೆ ಬಂದವಯ್ಯ. ಹೊಗಳ್ತಾರೆ ಊರೆಲ್ಲ, ವೆಂಕಟೇಶ್ ಅಣ್ಣಾಸೆ ಒಳ್ಳೆ ಮನ್ಸ, ಮೆಗಳಪುರದವರೆಲ್ಲ ಹೊಗಳ್ತಾರೆ. ಬದುಕಿದಾಗ ಹೊಗಳ್ತಿದ್ರ, ಬದುಕುವಾಗ ಅರ್ಧ ಜನ ಬೈಯೋರು, ಅರ್ಧ ಜನ ಹೊಗಳೋರು, ಸಹಜ ಅವೆಲ್ಲ. ಆದ್ರೆ ಸತ್ತ ಮೇಲೆ ಏನ್ ಮಾಡ್ತಾರೆ, ಎಲ್ರೂ ಹೊಗಳ್ತಾರೆ. ನಾ ಬಾಳ ಕಡೆ ಆಡೋಕೆ ಹೋದಾಗ, ನೀವ್ಯಾವ್ದು ಆಡೋದು, ನಮ್ಮೂರ್ಲ ಬಿದ್ದ ಸಕ್ಕತ್ತಾಗ ಆಡುವ, ಏನಾದ ಓಟಿ ಕುಡ್ದು ಸತ್ತೋದ ಅಂತ ಬರೀ ಸತ್ತೋರು ಹೊಳ್ಕ ಕೂತ. ಅವನು ಬದುಕಿದಾಗ ಅವನು ಬೈದೆ ಅವರು.
ಸತ್ಮೇಲೆ ಮಾತ್ರ ನಮ್ಮೂರಲ್ಲಿ ಒಬ್ಬಿದ್ದ ಸತ್ತೋಗ್ಬಿಟ್ಟ. ಹಳ್ಳಿ ಕಡೆ ಒಂದು ಗಾದೆ, ಸತ್ತೋದು ಕೋಳಿ ಇದ್ರೆ ಕಿತ್ತೋದು ಮಂಕ್ರಿ ತುಂಬ ಮಟ್ಟೆ ಎಕ್ತಿತ್ತು ಅಂತ. ಅವೆಲ್ಲ ಒಳ್ಳೆ ಕಲಾವಿದರನ್ನ ಉತ್ಸಾಹ ಕುಗ್ಸು ಕೇಳೋ ಮಾತಷ್ಟೆ. ಇರೋ ಕಲಾವಿದನ್ನ ಒಪ್ಕೊಳ್ಳೋದಿಲ್ಲ, ಸತ್ತೋದನ್ನ ಹೆಸರು ಹೇಳೋದು. ಇನ್ನು ನನ್ನ ಹೊಗಳ್ಬೇಕಾದ್ರೆ ನಾನು ಸತ್ತ ಮೇಲೆ ಹೇಳೋದು ನನ್ನ ಹೆಸರು. ಅವ್ನು ಸಖತ್ತಾಗಿ ಆಡ್ದೆ, ಅವನೊಬ್ಬ ಸತ್ತೋಗ್ಬಿಟ್ಟ ಅಂತ. ಬದುಕಿದಾಗ ಯಾಕೆ ಹೊಗಳೋದಿಲ್ಲ ನಾವು? ಅಳವಡಿಸ್ಕೊಂಡಿಲ್ಲ ನೋಡಿ ಕನಕದಾಸರು. ಹಂಗಂದ ತಕ್ಷಣವೇ ನೋಡಿ ಮೂಢಾತ್ಮರು ಯಾವಾಗ ಅವ್ರಿಗೆ ಗೊತ್ತಾ? ಈಗ ಅವ್ರೆ ಆಗಲ್ಲ. 30 ವರ್ಷದಿಂದ ಗೊತ್ತಿರಲಿಲ್ಲ ಕನಕದಾಸರು ಆಲ್ಮತ ಅಂತ. ಈಗ ಮಾತೆತ್ತಂದ್ರೆ ಆಲ್ಮತ ಅವ್ರು ಕುರುಬರು, ಅವರು ಕನಕದಾಸರು. ಕುವೆಂಪು ಒಕ್ಲಿಗರು, ಬೋಲ್ಡ್ಗೆ ಹಾಕ ನಿಂತಿರೋದು. ಪುರಂದರದಾಸರು ಬ್ರಾಹ್ಮಣರು, ಅವ್ರು ಬರ್ದಿದ್ದು ಸರಿ ಇಲ್ಲ. ಸರ್ವಜ್ಞ ಕವಿ ಕುಂಬಾರರು, ಈಗ ಗೊತ್ತಾಗಿದೆ 20 ವರ್ಷದಿಂದ ಈಚೆಗೆ. ಮೊದಲೆಲ್ಲ ಕರುನಾಡ ಸಾಂಸ್ಕೃತಿಕ ನಾಯಕರವರು, ಬಸವಣ್ಣವರು, ಅವರೆಲ್ಲ ಅವತ್ತು ಗೊತ್ತಿರಲಿಲ್ಲ ನಾವ್ಯಾರು ಮೂಢರು ಅಂತಿದ್ದು. ಅವರೆಲ್ಲ ಮೂಢರು, ನಾವು ಮೂಢರು. ಈಗ ಇವ್ರು ನಮ್ಮವರು, ನಮ್ಮ ಜಾತಿಯವರು. ಹಂಗಾರೆ ನಾನು ಒಕ್ಕಲಿಗ ಅಂದ್ಬಿಟ್ಟು ಕುವೆಂಪು ಬರ್ದಂಗೆ ಬರೀಕ್ ಸಾಧ್ಯವ ನನ್ನ ಕೈಲಿ? ಅದೇಕಾಗ್ಲಿಲ್ಲ. ನಾವೆಲ್ಲ ಬರಿಬೇಕಿತ್ತಲ್ಲ ಒಕ್ಕಲಿಗರೆಲ್ಲ ಕುವೆಂಪು ಥರ, ಕನಕದಾಸ ಥರ, ಆಲ್ಮತ್ತವರೆಲ್ಲ ಬರೀಕ್ ಸಾಧ್ಯನಾ? ಸರ್ವಜ್ಞರ ಥರ ಇಡೀ ಕುಂಬಾರ ಸಮುದಾಯ ಎಲ್ಲ ಬರೀಕ್ ಆಗ್ತದ? ಹಾಗಲ್ಲ. ಅವರನ್ನ ನಾವು ಜಾತಿಗೆ ಸೀಮಿತಗೊಳಿಸೋಕೆ ಹೋದ್ರೆ ನಮ್ಮಂಥ ಅಲ್ಪ ಜನ ಮತ್ತೊಬ್ಬರಿಲ್ಲ. ಅವರೆಲ್ಲ ವಿಶ್ವಮಾನವರು. ಅವ್ರು ನೆನೀತೀವಲ್ಲ, ನಮ್ಮ ಜನ್ಮ ಸಾರ್ಥಕ. ಅದಕ್ಕೆ ಕನಕದಾಸರು, ಪುರಂದರದಾಸರು, ಸರ್ವಜ್ಞ ಕವಿ, ಕರುನಾಡ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು, ವಿಶ್ವಮಾನವ ಸಂದೇಶ ಸಾರದಂಥ ಕುವೆಂಪುರವರು, ಸಾಹಿತ್ಯದ ಹಿರಿಮೆಯನ್ನ ಪಾತಾಳ ಗಗನ ಮುಟ್ಟಿಸಂಥ ದಾರ ಬೇಂದ್ರೆಯವರು, ಕೋಟಾ ಶಿವರಾಮ ಕಾರಂತರು, ಇವರೆಲ್ಲರನ್ನು ನಾವು ಜಾತಿ ತಕಡಿಲೇನಾದರೂ ಇಟ್ಟು ಅಲ್ಪಮತಿಗಳಾಗ್ಬಿಡ್ತು. ಅದಕ್ಕೆ ಜ್ಞಾನವಂತರಾಗೋಣ, ಸುಜ್ಞಾನವಂತರಾಗೋಣ. ಈ ಕರುನಾಡು ಸಾಂಸ್ಕೃತಿಕತೆಯ ಬೀಡು. ಬೀದರಿಂದ ಪ್ರಾರಂಭವಾಗಿಲ್ಲ ನಮ್ಮ ಮೈಸೂರು ತನಕ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲೂ ಕಲಾವಿದರು, ಕವಿಗಳು. ಯಾರೇನು ಕಮ್ಮಿ ಅಲ್ಲ. ನಮ್ಮ ಜಿಲ್ಲೆ ಸರಿ, ನಮ್ಮ ಜಿಲ್ಲೆ ಸರಿ, ಅದು ಅಲ್ಪ ಬುದ್ಧಿನೇ. ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಕಲಾವಿದರು ಇದ್ದಾರೆ. ಎಲ್ಲರನ್ನೂ ಗೌರವಿಸೋಣ. ಮೊನ್ನೆ ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಇಡೀ ರಾಜ್ಯದ ಜನ ಬಂದರು, ಪಕ್ಕದ ರಾಜ್ಯದ ಜನ ಬಂದರು, ವಿದೇಶದಿಂದ ಬಂದರು. ಯಾಕೆ ಅಂದರೆ ಕನ್ನಡ ಮನ ಮಕ್ಕಳು ನಾವೆಲ್ಲ ಒಂದು ಅಂತ. ಹಾಗೆ ಒಳ್ಳೆಯ ಭಾವನೆಯನ್ನು ಬದುಕೋಣ. ಅದರಂಥ ಶ್ರೀಮಂತಿಕೆ ಮತ್ತೊಂದಿಲ್ಲ ಅಂತೇಳಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮತ್ತೊಂದು ಗೀತೆಯನ್ನು ಹಾಡು.